ಎಲ್ರಿಗೂ ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಪಾಡ್ಕಾಸ್ಟ್‌ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 2 ಕಥೆಗಳ ಬಗ್ಗೆ ಮಾತಾಡೋಣ. ಮೊದಲನೇ ಕಥೆಯಲ್ಲಿ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಯಾಕೆ ನಿಮ್ಮ ಫೇವ್ರೆಟ್ ಚಾಕ್ಲೇಟ್ ತುಂಬಾ ಕಾಸ್ಟ್ಲಿ ಆಗ್ತಿದೆ ಅಂತ? ಇದ್ರ ಹಿಂದೆ ಕ್ಲೈಮೇಟ್ ಚೇಂಜ್ ಅನ್ನೋದು ಇದೆಯಾ? ಇದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಸೆಬಿಯಿಂದ ಒಂದು ದೊಡ್ಡ ಕ್ವಶನ್ ಬಂದಿದೆ. ಅಂದ್ರೆ ಇನ್ಸೈಡರ್ ಟ್ರೇಡಿಂಗ್, ಶೆಲ್ ಕಂಪನೀಸ್ಗಳನ್ನ ಬಳಸ್ಕೊಂಡು ನಡೆದಂತ ಒಂದು ಸ್ಕ್ಯಾಮ್ ಏನಿದೆ, ಅದು ಬಯಲಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇದರಿಂದ ನಾವು ತಿಳ್ಕೊಳ್ತಾ ಇದೀವಿ. ಇವತ್ತು 14th ಜುಲೈ ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಇವತ್ತಿನ ಒಂದು ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಪ್ರಪಂಚದ ಅತಿ ದೊಡ್ಡ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರರ್ಸ್ ಆದ ಬ್ಯಾರಿ ಕ್ಯಾಲೆಬಾಟ್ ಈ ಒಂದು ವಾರ, ಅಂದ್ರೆ ತಾವು ತಮ್ಮ ಸೇಲ್ಸ್ ವಾಲ್ಯೂಮ್ಸ್ ಇದೆಯಲ್ವಾ, ಈ ಒಂದು ಗೈಡ್ನೆನ್ಸ್ ನ ವರ್ಷದ 2ನೇ ಬಾರಿಗೆ ಕಡಿಮೆ ಮಾಡ್ತಿರೋದಾಗಿ ಅನೌನ್ಸ್ ಮಾಡಿದ್ದಾರೆ. ವರ್ಷಕ್ಕೆ ಸುಮಾರು 2 ಮಿಲಿಯನ್ ಟನ್ಸ್ ಆಫ್ ಕೋಕಾ, ಈ ಪ್ರಾಸೆಸ್ ಏನಿರುತ್ತೆ ಇದನ್ನ ಮಾಡುವಂತ ಈ ಸ್ವಿಸ್ ಕಂಪನಿ ತಮ್ಮ ಒಂದು ಔಟ್ಲುಕ್ ಅನ್ನ ಕಡಿಮೆ ಮಾಡೋದಕ್ಕೆ ಅನ್‌ಪ್ರೆಸಿಡೆಂಟ್ ಒಂದು ಕೋಕಾ ವಾಲಟಿಲಿಟಿ ಅಂತ ಪ್ರಮುಖ ಕಾರಣ ಅಂತ ಹೇಳಿರೋದು. ಈ ಒಂದು ಅನೌನ್ಸ್ಮೆಂಟ್ ನಾವು ನೋಡಿದಾಗ 6 ದಶಕಗಳಲ್ಲಿ ಅತಿ ತೀವ್ರವಾದ ಈ ಒಂದು ಕೋಕೋ ಕ್ರೈಸಿಸ್ ನಲ್ಲಿ ಒಂದು ಸಿಗ್ನಿಫಿಕೆಂಟ್ ಮೂಮೆಂಟ್ ಅನ್ನ ಗುರುತಿಸುತ್ತೆ ನೋಡಿ. ಈಗ ವೆಸ್ಟ್ ಆಫ್ರಿಕನ್ ಕೋಕಾ ತೋಟಗಳಲ್ಲಿ ನಾವು ನೋಡಿದಾಗ ಲೋಕಲೈಸ್ಡ್ ವೆದರ್ ಪ್ರಾಬ್ಲಮ್ಸ್ ಗಳು ಶುರುವಾಗಿದ್ದು ಅಂತ ಹೇಳೋದು. ಇದರಿಂದ ರೈತರ ಜೀವನೋಪಾಯನೂ ಕೂಡ ಹಿಡ್ಕೊಂಡು ಸ್ಥಳೀಯ ಒಂದು ಅಂಗಡಿಗಳೆಲ್ಲ ಏನಿರುತ್ತೆ ಅಲ್ಲಿಂದ ಚಾಕ್ಲೇಟ್ ಬಾರ್ ಬೆಲೆಗಳ ತನಕ ಎಲ್ಲದ್ರ ಮೇಲೂ ಕೂಡ ಪರಿಣಾಮ ಬೀಳಿದೆ. ಅಂದ್ರೆ ಗ್ಲೋಬಲ್ ಕ್ರೈಸಿಸ್ ನಿಂದ ಎಲ್ಲಾನು ಚೇಂಜ್ ಆಗಿರೋದು ಅಂತ. 2023 ಮತ್ತೆ 24 ಸೀಸನ್ ನಲ್ಲಿ ನಾವು ನೋಡಿದಾಗ ಗ್ಲೋಬಲ್ ಒಂದು ಕೋಕಾ ಪ್ರೊಡಕ್ಷನ್ ನಿಂದ ನೋಡಿದ್ರು ಕೂಡ 13% ಕುಸಿತೋಗಿದೆ ಗೊತ್ತಾ. ಅಂದ್ರೆ 4.368 ಮಿಲಿಯನ್ ಟನ್ಸ್ ತಲುಪಿದೆ ಅಂತ. ಆದ್ರೆ ಡಿಮ್ಯಾಂಡ್ ಸ್ಟೇಬಲ್ ಆಗೇ ಇತ್ತು. ಇದರಿಂದ ಗೊತ್ತಾಗೋದೇನು, 4,94,000 ಟನ್ಸ್ ಗಳಷ್ಟು ಸಪ್ಲೈ ಡೆಫಿಸಿಟ್ಸ್ ಆಯ್ತು ಅಂತ. 60 ವರ್ಷಗಳಲ್ಲೇ ಮೊದಲನೇ ಬಾರಿಗೆ ಉಂಟಾಗಿರುವಂತ ಕೊರತೆ ಅಂತ ಹೇಳ್ಬೋದು. ಅದನ್ನ ಪರ್ಸ್ಪೆಕ್ಟಿವ್ಸ್ ನಲ್ಲಿ ಇಡೋದಾದ್ರೆ ಫಂಡಮೆಂಟಲಿ ಇದು ಪ್ರಪಂಚದ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆದ ಎಕ್ವಡರ್ ವಾರ್ಷಿಕ ಕೋಕೋ ಉತ್ಪಾದನೆಯನ್ನ ಕಳೆದುಕೊಂಡ ಹಾಗೆ. ಈ ಒಂದು ಉತ್ಪಾದನೆ ಮಾಡೋದೇ ಕುಸಿತೋಗಿದೆ. ಪ್ರಪಂಚದ ಅತಿ ದೊಡ್ಡ 2 ಉತ್ಪಾದಕರು ಯಾರೆಲ್ಲ ಇದ್ದಾರೆ ಅವ್ರನ್ನ ನಾವು ಘಾನಾ ಮತ್ತೆ ಐವರಿ ಕೋಸ್ಟ್ ಇಂದ ಬರೋರು ಅಂತ ಹೇಳ್ತೀವಿ. ಇವರು ಎಲ್ಲಾ ಒಂದು ಕೋಕೋದ 60% ಪ್ರೊಡ್ಯೂಸರ್ ಮಾಡ್ತಿದ್ರು. ಅಂದ್ರೆ ಅಲ್ಲಿ ಅತಿ ತೀವ್ರವಾಗಿ ಇದೇ ಇದ್ದಿದ್ದು. ಘಾನಾದ ಕೋಕಾ ಉತ್ಪಾದನೆ ನಾವು ನೋಡಿದಾಗ 2023 ಹಾಗೂ 24 ಸೀಸನ್ ನಲ್ಲಿ ಕೇವಲ 5,31,000 ಟನ್ಸ್ ತಲುಪಿತ್ತು. ಅದರ ಆವರೇಜ್ ನೋಡಿದಾಗ ಸುಮಾರು 8 ಲಕ್ಷ ಟನ್ಸ್ ಇರತ್ತೆ. ಈ ಸೀಸನ್ ಕಳೆದ 15 ವರ್ಷಗಳಲ್ಲೇ ಘಾನಾದ ಅತಿ ಕೆಟ್ಟ ಪ್ರದರ್ಶನ ಅಂತ. ಅಂದ್ರೆ ಕೋಕೋ ಒಂದು ಬೀನ್ ಪ್ರೊಡಕ್ಷನ್ ಏನಿದೆ ಅಲ್ವಾ, ಅದನ್ನ ಸೆಷನ್ ಆಗಿ ಇದು ಕೆಟ್ಟದಾಗಿ ಪ್ರದರ್ಶನ ಮಾಡ್ತಿದೆ ಅನ್ನೋದನ್ನ ತೋರಿಸ್ತಾ ಇರೋದು. ಇನ್ನು ಐವರಿ ಕೋಸ್ಟ್ ನ ಉತ್ಪಾದನೆ ನೋಡಿದಾಗ ಸುಮಾರು 20% ನಷ್ಟು ಬಿದ್ದೋಗಿದೆ. ಹೆಚ್ಚು ಕಡಿಮೆ 1.8 ಮಿಲಿಯನ್ ಟನ್ಸ್ ಇಳಿದಿದೆ ಅಂತ. ಇತ್ತೀಚಿನ ವರ್ಷಗಳಲ್ಲಿ ಇದು ವರ್ಷಕ್ಕೆ ಆವರೇಜ್ ನೀವು ನೋಡಿದಾಗ 2.25 ಮಿಲಿಯನ್ ಟನ್ಸ್ ಅಷ್ಟು ಇದ್ದಿದ್ದು. ಒಟ್ಟಾರೆಯಾಗಿ 2 ದೇಶಗಳು ಸೇರ್ಕೊಂಡು ಪೂರ್ತಿ ಅಂದ್ರೆ ಗ್ಲೋಬಲ್ ಶಾರ್ಟೇಜ್ ನ ಹೆಚ್ಚಾಗಿ ಕಳೆದುಕೊಂಡಿದೆ ಗೊತ್ತಾ. ಸದ್ಯಕ್ಕೆ ಪ್ರಪಂಚದಲ್ಲಿ ಸಾಕಷ್ಟು ಕೋಕಾ ಈ ಒಂದು ರಿಸರ್ವ್ಸ್ ಗಳು ಉಳ್ದೇ ಇಲ್ಲ. ಈಗ ಕೋಕಾ ಟು ಸ್ಟಾಕ್ಸ್ ರೇಷಿಯೋ ಅಂದ್ರೆ ಮಾರುಕಟ್ಟೆ ಒಂದು ಬಿಕ್ಕಟ್ಟು ಅಂತ ಏನ್ ಹೇಳ್ತೀವಿ ಅಲ್ವಾ, ಅದು ಒಂದು ಪ್ರಮುಖ ಸೂಚನೆ ಆಗಿದೆ. ನಮ್ಮ ಹತ್ರ 2 ತಿಂಗಳಿಗಿಂತ ಕಡಿಮೆ ಬಳಕೆಯ ಒಂದು ದಾಸ್ತಾನುಗಳಂತ ಏನ್ ಹೇಳ್ತೀವಿ ಅದು ಇಲ್ಲಿ ಸೂಚಿಸೋದು. ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಒಂದು ಸ್ಟೇಬಲ್ ಪ್ರೈಸಸ್ ಮಾರ್ಕೆಟ್ ಗಳಲ್ಲಿ 3 ರಿಂದ 4 ತಿಂಗಳುಗಳು ಬಫರ್ ಮಾಡ್ಲೇಬೇಕು. ಈಗ ನೀವೇ ನೋಡಿ, ಬೇಡಿಕೆ ಹೆಚ್ಚಾಗ್ತಿದ್ದ ಹಾಗೆ ಇದೇನಾಗುತ್ತೆ, ಕಡಿಮೆ ಪ್ರೊಡ್ಯೂಸ್ ಆಗ್ತಿದ್ರೆ ನಮ್ಗೆನೆ ಜಾಸ್ತಿ ಪ್ರಾಬ್ಲಮ್ ಶುರುವಾಗೋದು ನೋಡಿ. ಕೋಕೋ ಬೆಲೆಗಳನ್ನ ನಾವು ನೋಡಿದಾಗ ಡ್ರಾಮ್ಯಾಟಿಕ್ಲಿ ಏರ್ತಾನೆ ಬರ್ತಿದೆ. ಇನ್ನು ಫ್ಯೂಚರ್ ಕಾಂಟ್ರಾಕ್ಟ್ಸ್ ಕಳೆದ ವರ್ಷ ಡಿಸೆಂಬರ್ 2024ರಲ್ಲಿ ಪ್ರತಿ ಮೆಟ್ರಿಕ್ ಟನ್ಗೆ $12,931 ನಷ್ಟು ಎತ್ತರಕ್ಕೆ ತಲುಪಿತ್ತು ಅಂತ. ಇದು ಸಾಮಾನ್ಯವಾಗಿ ನೋಡಿದಾಗ $2,000 ಇಂದ $3,000 ಪರ್ ಟನ್ಗಿಂತ 4 ಪಟ್ಟು ಹೆಚ್ಚು ಗರಿಷ್ಠ ಮಟ್ಟದಲ್ಲಿ ಹೋಗಿದೆ. ಅಂದ್ರೆ 1 ಕಿಲೋಗ್ರಾಮ್ ಆಫ್ ಕೋಕೋನ ನಾವು ನೋಡಿದಾಗ ಅದೇ ತೂಕದ ಪ್ರೆಷಿಯಸ್ ಮೆಟಲ್ಸ್ ಗಿಂತ ಹೆಚ್ಚು ವ್ಯಾಲ್ಯೂ ಆಗಿದೆ ಅಂತ. ಇನ್ನು ಕಂಟಿನ್ಯೂಸ್ ಆಗಿ 2 ವರ್ಷಗಳಿಂದ ನಾವು ನೋಡಿದಾಗ ಕೋಕಾ ಬೆಲೆಗಳು ಪ್ರತಿಯೊಂದು ಮುಖದಲ್ಲೂ ಕೂಡ ಈ ಒಂದು ಕಮಾಡಿಟಿ ಏನಿದೆ ತುಂಬಾನೇ ಹೆಚ್ಚಿಗೆ ಏರ್ಕೊಂಡು ಹೋಗ್ತಾನೆ ಇದೆ. ಈ ವರ್ಷ ಗೋಲ್ಡ್ 25% ಏರಿದ್ರೆ ಆಯಿಲ್ ಪ್ರೈಸಸ್ ಸಾಧಾರಣವಾಗಿ ಲಾಭ ಕಂಡಿದ್ವು ಅಲ್ವಾ. ಆದ್ರೆ ಕೋಕಾದ ಒಂದು ನೀವು ರೈಸ್ ಅನ್ನ ನೋಡ್ತಿದ್ದೀರಿ ಅಂತಂದ್ರೆ ಗ್ಲೋಬಲ್ ಕಮಾಡಿಟಿ ಮಾರ್ಕೆಟ್ಸ್ ಅಲ್ಲಿ ಒಂದು ಸ್ಟ್ಯಾಂಡ್ ಔಟ್ ಪರ್ಫಾರ್ಮರ್ ಆಗಿದೆ ನೋಡಿ. ಈ ವರ್ಷ ಸ್ವಲ್ಪ ಕಾಲ ಕೋಕಾ ಬೆಲೆಗಳನ್ನ ನಾವು ಪರ್ಸೆಂಟೇಜ್ ಏರಿಕೆ ಎನ್ವಿಡಿಯಾದಲ್ಲಿ ನೋಡಿದಾಗ ಸ್ವಲ್ಪ ಮೀರಿತ್ತು. ಅಂದ್ರೆ ಇಂಟರ್ನ್ಯಾಷನಲ್ ಕೋಕಾ ಆರ್ಗನೈಸೇಷನ್ 2024 ಮತ್ತೆ 25 ಸೀಸನ್ಸ್ಗೆ ಸ್ವಲ್ಪ ಒಂದು ರಿಕವರಿ ಪ್ರಾಜೆಕ್ಟ್ ಅನ್ನ ಮಾಡುತ್ತೆ. ಇನ್ನು ಗ್ಲೋಬಲ್ ಉತ್ಪಾದನೆ ನಾವು ನೋಡಿದಾಗ 7.8% ಹೆಚ್ಚಾಗಿ 4.840 ಮಿಲಿಯನ್ ಟನ್ಸ್ ತಲುಪುವ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದೆ. ಅದೇ ಸಮಯದಲ್ಲಿ ಈ ಒಂದು ಹೈ ರಾ ಮೆಟೀರಿಯಲ್ ಕಾಸ್ಟ್ ಗಳಂತ ಏನ್ ಹೇಳ್ತೀವಿ ಅದರ
ಡಿಮ್ಯಾಂಡ್ ಕೂಡ 4.8% ನಷ್ಟು ಕಡಿಮೆಯಾಗಿ 4.650 ಮಿಲಿಯನ್ ಟನ್ಸ್ ಅಷ್ಟು ಇಳಿಬಹುದು. ಇದು ಡಿಮ್ಯಾಂಡ್ ಮತ್ತೆ ಪೂರೈಕೆ ಅಂದ್ರೆ ಸಪ್ಲೈ ಚೈನ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಸ್ವಲ್ಪ ಮಟ್ಟಿಗೆ ಈಕ್ವಲ್ ಮಾಡ್ಬೋದು ಅಂತ ಅನ್ಸುತ್ತೆ. ಆದ್ರೆ $6,000 ಇಂದ $10,000 ಅಂದ್ರೆ ಪರ್ ಟನ್ಸ್ ನಷ್ಟು ಹೆಚ್ಚಾಗಿರೋ ಉಳಿಯತ್ತೆ ಅಂತಾನು ಕೂಡ ಆನಲಿಸ್ಟ್ ಗಳು ಹೇಳ್ತಿರೋದು. ಹಾಗೇನೆ ಕಡಿಮೆ ನೀರು ಬೇಕಾಗೋ ಮತ್ತೆ ಹೆಚ್ಚು ರೆಸಿಲಿಯಂಟ್ ಆಗಿರೋ ಈ ಒಂದು ಕೋಕೋ ವೆರೈಟೀಸ್ ಗಳನ್ನ ನಾವು ನೋಡಿದಾಗ ಇದನ್ನ ಮಾಡೋದಕ್ಕೆ ರಿಸೋರ್ಸಸ್ ಗಳು ಸುರಿಯುತ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಅಂದ್ರೆ ವರ್ಲ್ಡ್ ಬ್ಯಾಂಕ್ ಕೂಡ ರಿಸ್ಕ್ ಅನ್ನ ಕಡಿಮೆ ಮಾಡೋದಕ್ಕೆ ಕೋಕಾದಿಂದ ಬೇರೆ ಬೆಳೆಗಳತ್ತ ಅಂದ್ರೆ ಈ ಒಂದು ಕ್ರಾಪ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಡೈವರ್ಸಿಫೈ ಮಾಡೋದಕ್ಕೆ ಬರೋಬ್ಬರಿ $227.5 ಮಿಲಿಯನ್ ನ ಇನ್ವೆಸ್ಟ್ ಮಾಡಿದೆ. ಆದ್ರೆ ಕೋಕಾದ ಒಂದು ಕಂಬ್ಯಾಕ್ ನಾವು ನೋಡಿದಾಗ ಈ ಒಂದು ಬಿಕ್ಕಟ್ಟು ಅಂತ ಏನ್ ಹೇಳ್ತೀವಿ ಮೊದಲಿಗೆ ತಂದ್ಕೊಟ್ಟಿದ್ದ ಒಂದೇ ಒಂದು ದೊಡ್ಡ ಫ್ಯಾಕ್ಟರ್ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿದೆ ಗೊತ್ತಾ. ಇನ್ನೊಂದ್ ಕಡೆ ಕೋಕಾದ ತಯಾರಿಕೆ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಜಾಸ್ತಿ ಹವಾಮಾನದ ಬದಲಾವಣೆಯನ್ನ ತುಂಬಾ ಕಾಲದಿಂದಲೂ ತುಂಬಾ ದೊಡ್ಡ ಅಪಾಯ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಈಗ ಕ್ಲೈಮೇಟ್ ಚೇಂಜ್ ಆಗ್ತಿದ್ದ ಹಾಗೆ ಈ ಒಂದು ಬೆಳೆಗೆ ಜಾಸ್ತಿ ಇಂಪ್ಯಾಕ್ಟ್ ಆಗತ್ತೆ ಅಂತ. ನೀವೇ ನೋಡಿ, ನಮ್ಗೆ ಕೋಕೋ ಕೊಡೋ ಕ್ಯಾಕ್ಯಾವ್ ಟ್ರೀಸ್, ಇದನ್ನ ಕನ್ನಡದಲ್ಲಿ ಕೋಕೋ ಮರಗಳು ಅಂತ ಹೇಳ್ತೀವಿ, ಬೇಕಾದ ಪರಿಸ್ಥಿತಿಗಳನ್ನ ಹದಗೆಡಿಸ್ತಾ ಬರುತ್ತೆ. ಈಗ ಈ ಕೋಕೋ ಮರಗಳು ಬೆಳೆಯೋದಕ್ಕೆ ತುಂಬಾನೇ ಸ್ಪೆಸಿಫಿಕ್ ಆದ ಟೆಂಪರೇಚರ್ಸ್ ಬೇಕು. ಅಂದ್ರೆ ಮಾಮೂಲಿ ಒಂದು ಕ್ಲೈಮೇಟ್ ಅಲ್ಲಿ ಅದು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ, ಕೋಕೋನ ಬೆಳಿಬೇಕು ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ಒಂದು ಟೆಂಪರೇಚರ್ ಇರಲೇಬೇಕು. ಅಂದ್ರೆ ಗರಿಷ್ಠ ವಾರ್ಷಿಕ ಆವರೇಜ್ ನಾವು ನೋಡಿದಾಗ 32 ಡಿಗ್ರಿ ಸೆಲ್ಸಿಯಸ್ ಮೀರೋ ಹಾಗೆ ಇಲ್ಲ. ತುಂಬಾ ಬಿಸಿ ಆಯ್ತು ಅಂದ್ರೂ ಕೂಡ ಅದು ಬೆಳೆಯೋಲ್ಲ. ಕನಿಷ್ಠವಾಗಿ 18 to 21 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲಿರಬೇಕು. ಈ ಒಂದು ನ್ಯಾರೋ ಟೆಂಪರೇಚರ್ ಟಾಲರೆನ್ಸ್ ನ ನೀವು ನೋಡಿದಾಗ ಈ ಒಂದು ಕೋಕೋ ಮರಗಳೆಲ್ಲ ಏನಿರುತ್ತೆ ಹವಾಮಾನ ಬದಲಾವಣೆಗೆ ಅತಿ ದುರ್ಬಲ ಮಾಡ್ಕೊಳತ್ತೆ. ಇನ್ನು ಟೆಂಪರೇಚರ್ಸ್ ಅಲ್ಲಿನ ಸಣ್ಣ ಹೆಚ್ಚಳ ಕೂಡ ಈ ಒಂದು ಎಕ್ಸಿಸ್ಟಿಂಗ್ ರೀಜನ್ಸ್ ಗಳನ್ನ ಆಪ್ಟಿಮಲ್ ರೇಂಜ್ ನಿಂದನೂ ಕೂಡ ಹೊರಗೆ ತಳ್ಳಬಹುದು. ಇದರಿಂದ ಏನಾಗುತ್ತೆ, ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ, ಬೀಜದ ಕ್ವಾಲಿಟಿ ಹಾಳಾಗಿ ಕೊನೆಗೆ ಆ ಪ್ರದೇಶಗಳು ಏನ್ ಮಾಡ್ಕೊಳ್ತವೆ, ಕೋಕೋದ ಕೃಷಿಗೆ ಪೂರ್ತಿಯಾಗಿ ಸರಿಯಲ್ಲ ಅಂತಾನು ಕೂಡ ಅನ್ಸ್ಬೋದು. ಮತ್ತೆ ನಿಖರವಾಗಿ ಆಗ್ತಿರೋದು ಅದೇ ನೋಡಿ. ಈ ಒಂದು ಐವರಿ ಕೋಸ್ಟ್ ಮತ್ತೆ ಘಾನಾದಲ್ಲಿ ಪ್ರತಿ ವರ್ಷ 32 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿಯಾಗಿರೋ ಅಂದ್ರೆ 40 ಡಿಗ್ರಿ ಹೆಚ್ಚುವರಿ ದಿನಗಳು ಕೂಡ ಬಂದೇ ಬರುತ್ತೆ. ಯಾರು ಕೂಡ ಇಷ್ಟೇ ನಿಗದಿತವಾದ ಒಂದು ಕ್ಲೈಮೇಟ್ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇನ್ ಮಾಡುತ್ತೆ, ಹಾರ್ವೆಸ್ಟ್ ಪ್ರಮಾಣ ಮತ್ತೆ ಗುಣಮಟ್ಟದ ಮೇಲೆ ತೀವ್ರವಾಗಿ ಪರಿಣಾಮ ಬೀಳುತ್ತೆ. ಇನ್ನು 2050 ಹೊತ್ತಿಗೆ ನಾವು ನೋಡಿದಾಗ ಹವಾಮಾನ ಬದಲಾವಣೆ ಈ ಒಂದು ಗ್ಲೋಬಲ್ ಕೋಕೋ ಈಲ್ಸ್ ಗಳು ಏನಿರುತ್ತೆ ಅದನ್ನ 20% ಅಷ್ಟು ಕಡಿಮೆ ಮಾಡಬಹುದು ಅಂತ ಇವ್ರು ಹೇಳ್ತಿರೋದು. ಇನ್ನು ವೆಸ್ಟ್ ಆಫ್ರಿಕಾನ ನೋಡಿ, ಅಲ್ಲಿ ತುಂಬಾ ವಾತಾವರಣ ಬಿಸಿಯಾಗಿರುತ್ತೆ ಅಲ್ವಾ. ತನ್ನ ಒಂದು ಕೋಕೋ ಪ್ರೊಡ್ಯೂಸಿಂಗ್ ರೀಜನ್ಸ್ ಗಳ ಅರ್ಧದಷ್ಟು ಭಾಗವನ್ನ ಈ ಒಂದು ಬಿಸಿಯಾದ ವಾತಾವರಣದಿಂದ ಕಳೆದುಕೊಳ್ಬಹುದು. ಹಾಗೇನೆ ಹವಾಮಾನ ಬದಲಾವಣೆ ಕೇವಲ ಒಂದು ಪ್ರದೇಶಗಳು ಏನೆಲ್ಲ ಇರುತ್ತೆ ಅದನ್ನ ಬಿಸಿ ಮಾಡ್ತಿಲ್ಲ. ಈಗ ಮಳೆ ಜಾಸ್ತಿ ಆದಾಗ ಇಲ್ಲಿನ ಒಂದು ಪ್ರಾಡಕ್ಟ್ ಗಳೇನಾಗ್ಬೋದು ಹೆಚ್ಚು ವಾಲಟೈಲ್ ಆಗ್ಬೋದು. ಇನ್ನು 2023 ಮತ್ತೆ 24 ಸೀಸನ್ ನಾವು ನೋಡಿದಾಗ ವೆಸ್ಟ್ ಆಫ್ರಿಕಾ ಎಕ್ಸ್ಟ್ರೀಮ್ ರೈನ್ಫಾಲ್ ಆಗಿರುವಂತಹ ಸೀಸನ್ ಆಗಿತ್ತು. ಅಂದ್ರೆ ಜಾಸ್ತಿ ಮಳೆ ಬರ್ತಿತ್ತು ಮತ್ತೆ ತೀವ್ರ ಬರಗಾಲದ ಅವಧಿಗಳ ಕೂಡ ಇವರು ಜಾಸ್ತಿ ನೋಡ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಆ ಬೆಳೆಗೆ ಒಂದು ಪರಿಣಾಮ ಬೀಳ್ತಾ ಹೋಗುತ್ತೆ. ಇನ್ನು ಡಿಸೆಂಬರ್ 2023 ನಾವು ನೋಡಿದಾಗ ವೆಸ್ಟ್ ಆಫ್ರಿಕಾದ ಒಟ್ಟು ಮಳೆ 30 ವರ್ಷದ ಆವರೇಜ್ ಗಿಂತ ಡಬಲ್ ಆಗಿ ಹೆಚ್ಚಿತ್ತು. ಅದ್ರ ನಂತರ ಬಂದಿದ್ದು 2024 ಅಂದ್ರೆ ಮಳೆಯ ಕೊರತೆನೇ ಜಾಸ್ತಿ ಆಯ್ತು. ಅಂದ್ರೆ ಈ ಒಂದು ಡಿಫ್ರೆನ್ಸಸ್ ಬಂದಾಗ ಯಾವ ರೀತಿ ಅಲ್ಲಿ ಬೆಳೆ ಬೆಳೆಯಕ್ಕಾಗತ್ತೆ, ಅಂದ್ರೆ ಆಲ್ಟರ್ನೇಟಿವ್ ಪ್ಯಾಟ್ರನ್ನೇ ಇರೋದಿಲ್ಲ. ಅವಾಗ ಕೋಕೋ ಉತ್ಪಾದನೆ ಖಂಡಿತವಾಗ್ಲೂ ಸ್ಟಾಪ್ ಆಗತ್ತೆ ಅಲ್ವಾ. ಇನ್ನು ಹವಾಮಾನ ಬದಲಾವಣೆ ನಾವು ನೋಡಿದಾಗ ಕೋಕೋ ತೋಟಗಳಿಗೆ ಅಪಾಯ ತರೋ ಈ ಒಂದು ಪ್ಲಾಂಟ್ ಡಿಸೀಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಹರಡುವಿಕೆ ಜಾಸ್ತಿ ಆಗೋದ್ರಿಂದನೂ ಕೂಡ ಇದು ಒಂದು ಅನ್ಸ್ಟೇಬಲ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ಈ ಒಂದು ಬ್ಲ್ಯಾಕ್ ಪಾಟ್ ಡಿಸೀಸ್ ಅಂತ ಹೇಳ್ತೀವಿ, ಅತಿಯಾದ ಮಳೆಯಿಂದ ಉಂಟಾಗೋ ಅಂದ್ರೆ ಹ್ಯುಮಿಡಿಟಿ ನಂತರ ಈ ಬಿಸಿಯಾದ ಪರಿಸ್ಥಿತಿಗಳಿಗೆ ಬರುತ್ತೆ. ಅಂದ್ರೆ ಮಳೆನೂ ಜಾಸ್ತಿ ಆಗಿ ಮತ್ತೆ ಹ್ಯುಮಿಡಿಟಿ ಏನಾದ್ರೂ ಜಾಸ್ತಿ ಆದಾಗ ಈ ಡಿಸೀಸ್ ಬರೋದು. ಇದರಿಂದ ಫಾರ್ಮರ್ಸ್ ಗಳ 80% ಬೆಳೆಯನ್ನು ಕೂಡ ನಾಶ ಮಾಡಬಲ್ಲದು. ಕೋಕೋ ಈ ಒಂದು ಸಾಲನ್ ಶೂಟ್ ವೈರಸ್ ಡಿಸೀಸ್ ಏನಿದೆ ಇದು ಕೂಡ ಒಂದು ಐವರಿ ಕೋಸ್ಟ್ ನ ಕೋಕೋದ ಒಂದು ಸುಮಾರು 20% ಮೇಲೆ ಪರಿಣಾಮ ಬೀಳುತ್ತೆ. ಇನ್ನು ಗಾನಾದಲ್ಲಿ 15 to 50% ಹಾರ್ವೆಸ್ಟ್ ಲಾಸ್ಗೆ ಇದು ಕಾರಣ ಆಯ್ತು. ಗಾನಾ ಇದನ್ನ ಎದುರಿಸಬೇಕು ಅಂತ ಹಿಂದೆಂದೂ ಪ್ರಯತ್ನ ಮಾಡದಿರೋ ಅತಿ ದೊಡ್ಡ ವೈರಲ್ ಎರಾಡಿಕ್ಷನ್ ಎಫರ್ಟ್ ನ ಲಾಂಚ್ ಮಾಡಿದೆ. ಹೀಗೆ ಕ್ಲೈಮೇಟ್ ಚೇಂಜ್ ನ ಬಿಟ್ಟು ಹಲವು ಬೇರೆ ಸಮಸ್ಯೆಗಳು ಕೂಡ ಕೋಕೋನ ಒಂದು ಕ್ರೈಸಿಸ್ ನ ಇನ್ನು ಕೆಟ್ಟದಾಗಿ ಮಾಡ್ಕೊಂಡಿದೆ ನೋಡಿ. ಈಗ ಇಲ್ಲೀಗಲ್ ಗೋಲ್ಡ್ ಮೈನಿಂಗ್ ನೇ ನೋಡಿ, ಗಾನಾದಲ್ಲಿ ಇದನ್ನ ಏನ್ ಹೇಳ್ತೀವಿ
ಗಾಲಮಿಸ್ಸಿ ಅಂತ ಕರೀತಾರೆ. ಇದೊಂದು ಮೇಜರ್ ಥ್ರೆಟ್ ಆಗಿದೆ. ರೈತರು ಈ ತರ ಬೇರೆಯವ್ರಿಗೆ ಅಂದ್ರೆ ಮೈನರ್ಸ್ಗೆ ತಮ್ಮ ತೋಟವನ್ನ ಲೀಸ್ ಆಗಿ ಕೊಡೋದ್ರಿಂದ ಆ ಭೂಮಿ ಪರ್ಮನೆಂಟ್ ಆಗಿ ನಾಶ ಆಗೋಗತ್ತೆ. ಮತ್ತೆ ಕೋಕಾ ಬೆಳೆಯೋದನ್ನ ಅಸಾಧ್ಯವಾಗೋ ತರ ಮಾಡುತ್ತೆ. ಈ ಮಧ್ಯೆ ಹಲವು ಕೋಕಾ ಮರಗಳು ಕೂಡ ಹಾಳಾಗ್ತಾ ಇತ್ತು. ಅಂದ್ರೆ ಈ ಒಂದು ಕೆಲವು ತೋಟಗಳನ್ನ ನೀವು ನೋಡಿದಾಗ ಮತ್ತೆ ಪ್ರಮುಖ ಉತ್ಪಾದನಾ ಒಂದು ವರ್ಷಗಳೇನೆಲ್ಲ ಇರುತ್ತೆ ಅದ್ರಲ್ಲಿ ಪ್ರೈಮ್ ಪ್ರೊಡಕ್ಟಿವ್ ಇಯರ್ಸ್ ಅನ್ನ ದಾಟ್ಕೊಂಡು ಹೋಗಿದೆ ಅಂತ. ಆದ್ರೆ ರೈತರು ಅವ್ರ ಹತ್ರ ಒಂದು ಹೆಲ್ದಿಯರ್ ಆಗಿರೋ ಮರಗಳನ್ನ ನೆಡೋದಕ್ಕೆ ಹಣದ ಕೊರತೆ ಇರೋದ್ರಿಂದ ಅವ್ರು ಈ ರೀತಿ ಮಾಡ್ತಾ ಇದ್ರು. ಇನ್ನು ರೆಕಾರ್ಡ್ ಹೈ ಕೋಕೋ ಪ್ರೈಸಸ್ ನಡುವೆ ನೀವು ನೋಡಿದಾಗ ಸರ್ಕಾರ ಪ್ರೈಸ್ ಕಂಟ್ರೋಲ್ಸ್ ಗಳಿಗೋಸ್ಕರ ರೈತರಿಗೆ ಇನ್ನು ತುಂಬಾನೇ ಕಡಿಮೆ ಪೇಮೆಂಟ್ ಕೊಡೋ ಹಾಗೆ ಮಾಡ್ತಿತ್ತು. ಫರ್ಟಿಲೈಸರ್ಸ್ ನ ನೀವು ನೋಡಿದಾಗ ಹೈ ಕಾಸ್ಟ್ ಅವರ ಕಡಿಮೆ ಲಾಭವನ್ನ ತಿಂದು ಹಾಕತ್ತೆ ಅಲ್ವಾ. ಇದು ಅವ್ರಿಗೆ ಏನ್ ಮಾಡುತ್ತೆ, ಅವರ ಒಂದು ಭೂಮಿಯಲ್ಲೇನೆ ರೀ ಇನ್ವೆಸ್ಟ್ ಮಾಡೋಕೆ ಅಥವಾ ಹೊಸ ಮರಗಳನ್ನ ನೆಡೋಕೆ ಕಡಿಮೆ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ. ಕೆಲವು ಫಾರ್ಮರ್ಸ್ ಏನ್ ಮಾಡ್ತಾರೆ, ಉತ್ತಮ ರೇಟ್ಸ್ ಅನ್ನ ಹುಡುಕಿ ತಮ್ಮ ಕೋಕೋನ ಗಡಿ ದಾಟ್ಕೊಂಡು ಸ್ಮಗಲ್ ಮಾಡೋದಕ್ಕೂ ಸಹ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಈಗಿನ ಯುವಕರು ಏನ್ ಮಾಡ್ತಿದ್ದಾರೆ, ಅವರ ಒಂದು ತಂದೆ ಕಾಲದಿಂದ ನಡ್ಸ್ಕೊಂಡ್ ಬಂದಂತಹ ಈ ಒಂದು ಕೋಕೋ ಫಾರ್ಮಿಂಗ್ ನ ಪೂರ್ತಿಯಾಗಿ ಕೈ ಬಿಡ್ತಾ ಎಲ್ಲಿ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಸಿಗತ್ತೋ ಆ ಕೆಲಸವನ್ನ ಮಾಡ್ಕೊಳ್ತಿದ್ದಾರೆ. ಈಗ ಕೋಕೋವನ್ನ ಮೀರ್ಕೊಂಡು ನಾವು ನೋಡಿದಾಗ ಹವಾಮಾನ ಅಂದ್ರೆ ಕ್ಲೈಮೇಟ್ ಬದಲಾವಣೆ ನಾಶ ಮಾಡ್ತಿರೋ ಹಲವು ಬೆಳೆಗಳಲ್ಲಿ ಈ ಕೋಕೋ ಕೂಡ ಒಂದು. ಪ್ರಪಂಚದಾದ್ಯಂತ ನೀವು ನೋಡಿದಾಗ ಮೇಜರ್ ಫುಡ್ ಕ್ರಾಪ್ಸ್ ಇದೇ ತರದ ಸಂಕಷ್ಟಗಳನ್ನ ಎದುರಿಸ್ತಿದೆ ಅಂತ ನಾನು ಯಾವಾಗ್ಲೂ ಕೂಡ ನಿಮ್ಗೆ ಹೇಳ್ತಿರ್ತೀನಿ. ಅದ್ ಹೀಗೆ ಮುಂದುವರೆದ್ರೆ ನಾವು ಹೆಚ್ಚು ದೂರ ಇಲ್ದಿರೋ ಒಂದು ಭವಿಷ್ಯದಲ್ಲಿ ಅಂದ್ರೆ ಈ ಒಂದು ಫುಡ್ ಸೆಕ್ಯೂರಿಟಿ ಕೊರತೆಯನ್ನ ಎದುರಿಸಲೇಬೇಕಾಗತ್ತೆ. ಈಗ ಮೆಕ್ಕೆಜೋಳ ನೋಡಿ, ಉದಾಹರಣೆಗೆ ಈ ಒಂದು ಧಾನ್ಯ ಬೆಳೆಗಳಲ್ಲಿ ಅತಿ ಹೈಯೆಸ್ಟ್ ಪ್ರೊಡಕ್ಷನ್ ಅನ್ನ ಹೊಂದಿದೆ. ಆದ್ರೆ ಅದು ಬಿಸಿಲಿನ ಒತ್ತಡಕ್ಕೆ ತುಂಬಾನೇ ಸೆನ್ಸಿಟಿವ್ ಆಗಿರತ್ತೆ ಅಲ್ವಾ. ಈ ಒಂದು ಗ್ರೀನ್ ಹೌಸ್ ಎಮಿಷನ್ಸ್ ಸತತವಾಗಿ ಹೆಚ್ಚಾಗ್ತಾ ಇದ್ರೆ ಈ ಒಂದು ಅಂದ್ರೆ ಸೆಂಚುರಿ ಮುಗಿಯೋ ಕೊನೆಯ ಭಾಗದ ಹೊತ್ತಿಗೆ ಇದರ ಒಂದು ಇಳುವರಿನ ನಾವು ನೋಡಿದಾಗ 24% ನಷ್ಟು ಕಡಿಮೆ ಆಗ್ಬೋದು. ಇದು ನಾರ್ತ್ ಅಮೆರಿಕಾದಿಂದ ಈಸ್ಟ್ ಏಷ್ಯಾ ತನಕ ಎಲ್ಲರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಹಾಗೇನೆ ವೀಟ್, ಗೋಧಿ ಮತ್ತೆ ರೈಸ್, ಅಕ್ಕಿ ಈಗ ಕೋಟ್ಯಾಂತರ ಜನರ ಪ್ರಮುಖ ಆಹಾರ ಅಲ್ವಾ. ಆದ್ರೆ ಭಾರತ ಒಂದ್ರಲ್ಲೇ ಈ ಒಂದು ಗೋಧಿ ಇಳುವರಿನ ನೀವು ನೋಡಿದಾಗ 2050 ಹೊತ್ತಿಗೆ 19% ನಷ್ಟು ಮತ್ತೆ 2080 ಹೊತ್ತಿಗೆ 40% ತನಕ ಕಡಿಮೆ ಆಗೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದೆ. ಇನ್ನು ರೈಸ್ ಇಳುವರಿನ ನೋಡಿ, ಭಾರತ ಸೇರ್ಕೊಂಡಂತೆ ಹಲವು ಒಂದು ರೀಜನ್ಸ್ ಅಲ್ಲಿ ಈ ಒಂದು ಸೆಂಚುರಿ ಮಧ್ಯದ ಹೊತ್ತಿಗೆ 20% ನಷ್ಟು ಇಳಿಯುವಂತ ನಿರೀಕ್ಷೆನೂ ಕೂಡ ಇದೆ. ಇನ್ನೊಂದ್ ಕಡೆ ಸೋಯಾಬೀನ್ಸ್, ಮನುಷ್ಯರು ಮತ್ತೆ ಪ್ರಾಣಿಗಳಿಬ್ಬರಿಗೂ ಕೂಡ ಒಂದು ಮುಖ್ಯವಾದ ಪ್ರೋಟೀನ್ ನ ಮೂಲ ಅಲ್ವಾ. ಸಾಧಾರಣ ಒಂದು ತಾಪಮಾನ ಈ ಒಂದು ಏರಿಕೆಯಲ್ಲಿ ನಾವು ನೋಡಿದಾಗ ಎಲ್ಲಾ ಸಿಚುವೇಶನ್ ಅಲ್ಲೂ ಕೂಡ ಇದನ್ನ ಬೆಳಿಬಹುದು. ಅಂದ್ರೆ ಗ್ಲೋಬಲ್ ಸೋಯಾಬೀನ್ ಈಲ್ಡ್ಸ್ ಈ ಶತಮಾನದ ಕೊನೆಯ ಹೊತ್ತಿಗೆ 11% ಗಿಂತ ಹೆಚ್ಚು ಬೀಳ್ಬಹುದು. ಅಂದ್ರೆ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳಕ್ಕೆ ಈ ಒಂದು ಇಳುವರಿ 4% ನಷ್ಟು ಕಡಿಮೆ ಆಗ್ಬಹುದು. ದ ಬಾಟಮ್ ಲೈನ್ ಇಸ್ ವೆರಿ ಕ್ಲಿಯರ್. ನೋಡಿ, ಹವಾಮಾನ ಬದಲಾವಣೆ ಆಗ್ತಾ ದೊಡ್ಡ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಮಾಡೋದು ಪ್ರಪಂಚದ ಸಾಮರ್ಥ್ಯವನ್ನ ಕಡಿಮೆ ಮಾಡ್ತಿದೆ. ಈಗ ಪ್ರತಿ ಸಲನೂ ಕೂಡ ಈ ರೀತಿ ಕ್ಲೈಮೇಟ್ ಚೇಂಜ್ ಆಗ್ತಿದ್ರೆ ಗ್ಲೋಬಲ್ ಅಗ್ರಿಕಲ್ಚರ್ ಸುಮಾರು 554 ಈ ಒಂದು ಟ್ರಿಲಿಯನ್ ಕಿಲೋ ಕ್ಯಾಲರೀಸ್ ಅನ್ನ ಕಳೆದುಕೊಳ್ಳುತ್ತೆ. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ದಿನಕ್ಕೆ 120 ಕ್ಯಾಲರೀಸ್ ಅನ್ನ ಕಳೆದುಕೊಳ್ತಾನೆ. ಆದ್ರೆ ಅವ್ರಿಗೆ ನಾವು ದಿನಕ್ಕೆ ನೋಡಿದಾಗ 2000 ಇಂದ 2500 ಕ್ಯಾಲರೀಸ್ ಬೇಕೇ ಬೇಕಾಗತ್ತೆ. ಇದು ತುಂಬಾನೇ ಟೆನ್ಷನ್ ಮಾಡ್ಕೊಳ್ಳುವಂತ ವಿಷಯ. ಒಂದ್ ವೇಳೆ ಈ ಒಂದು ತಾಪಮಾನ 3 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಾದ್ರೆ ಈ ಕ್ಯಾಲರಿ ಲಾಸ್ ಪೂರ್ತಿ ಪಾಪ್ಯುಲೇಷನ್ ಅನ್ನ ಪ್ರತಿದಿನ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡೋ ಹಾಗೆ ಮಾಡುತ್ತೆ. ಬೇಸಿಕಲಿ ಹವಾಮಾನ ಬದಲಾವಣೆ ಒಂದು ಗ್ಲೋಬಲ್ ಕಮಾಡಿಟಿ ಮಾರ್ಕೆಟ್ಸ್ ಮತ್ತೆ ಸಪ್ಲೈ ಚೈನ್ಸ್ ಗಳನ್ನ ಹೇಗೆ ರೀಶೇಪ್ ಮಾಡ್ತಿದೆ ಅನ್ನೋದಕ್ಕೆ ಕೋಕಾ ಬಿಕ್ಕಟ್ಟು ಅತಿ ಹೆಚ್ಚು ಸ್ಪಷ್ಟವಾಗಿ ಕಾಣುವಂತ ಎಕ್ಸಾಂಪಲ್. ಈಗ ಪರಿಣಾಮಗಳನ್ನ ನಾವು ನೋಡಿದಾಗ ಇದು ಒಂದು ಸ್ಮಾಲ್ ಹೋಲ್ಡರ್ ಫಾರ್ಮ್ಸ್ ಅತಿ ದೊಡ್ಡ ಪ್ರೊಡಕ್ಷನ್ ರಿಸ್ಕ್ ಅನ್ನ ಹೊಂದಿದೆ ಅಂತ ಗೊತ್ತಾಗುತ್ತೆ. ಇನ್ನು ಲಾಭದ ಕಡೆಗೆ ಒಂದು ಸ್ಮಾಲೆಸ್ಟ್ ಶೇರ್ ಆಫ್ ಪ್ರಾಫಿಟ್ಸ್ ನ ಪಡೆಯೋದು, ಹಾಗೇನೆ ಗ್ಲೋಬಲ್ ಅಗ್ರಿಕಲ್ಚರ್ ಸಿಸ್ಟಮ್ ಈ ಒಂದು ಇನ್ ಈಕ್ವಿಟೀಸ್ ಏನಿದೆ ಅದನ್ನ ಹೈಲೈಟ್ ಮಾಡುತ್ತೆ. ಈ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ನಾವು ನೋಡಿದಾಗ ಹವಾಮಾನದ ಒತ್ತಡಗಳು ತೀವ್ರ ಆಗೋ ರೀತಿ ಇನ್ನು ಕೆಡೋ ಅಂತ ಸಾಧ್ಯತೆ ಇದೆ. ಇದರಿಂದ ನಮಗೆ ಗೊತ್ತಾಗೋದೇನ್ ಗೊತ್ತಾ, ಅಂದ್ರೆ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತ. ಕ್ವಶನ್ ಇಸ್ ವೆರಿ ಸಿಂಪಲ್. ಹವಾಮಾನ ಬದಲಾವಣೆ ನಮ್ಮ ಎಕೋಸಿಸ್ಟಮ್ ನ ತೊಂದರೆ ಮಾಡುತ್ತಾ ಇಲ್ವಾ ಅನ್ನೋದಲ್ಲ, ಈಗಾಗ್ಲೇ ಅದು ಹಾಳು ಮಾಡಿದೆ. ಪ್ರಶ್ನೆ ಇರೋದು ಹೀಗೆ, ಫುಡ್ ಸೆಕ್ಯೂರಿಟಿ ಮತ್ತೆ ಎಕನಾಮಿಕ್ ಸ್ಟೆಬಿಲಿಟಿ ಕಾಪಾಡ್ಕೊಳ್ಳೋದಕ್ಕೆ ಗ್ಲೋಬಲ್ ಆಕ್ಷನ್ ಹೇಗೆ ಮುಂದುವರಿಸಬೇಕು ಅನ್ನೋದು. ಈಗ ಮುಂದಿನ ಸ್ಟೋರಿಯಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಹಗರಣ ಏನಿದೆ ಅಲ್ವಾ, ಅದರ ಒಂದು ಸೀಕ್ರೆಟ್ ಅನ್ನ ನಿಮ್ ಹತ್ರ ಹೇಳ್ತಿದ್ದೀನಿ. ಕಳೆದ ಕೆಲವು ತಿಂಗಳಿಂದ ನಾವು ನೋಡಿದಾಗ ಸೆಬಿ ಒಂದು ಮೋಸದ ಸ್ಕೀಮ್ ಮೇಲೆ ಯಾವ ರೀತಿ ನೀವು ಕೇರ್ಫುಲ್ ಆಗಿರ್ಬೇಕು ಅನ್ನೋ ಒಂದು ಕ್ರಮನ ತಗೊಳ್ತಾ ಹೋಗ್ತಾ ಇದೆ ಅಲ್ವಾ. ಬೇಸಿಕಲಿ ನಾವು ನೋಡಿದಾಗ ತನ್ನ ಅತಿ ದೊಡ್ಡ ಕ್ರ್ಯಾಕ್ ಡೌನ್ಸ್ ಒಂದ್ರಲ್ಲಿ ಸೆಬಿ ತನ್ನ ಶೆಲ್ ಕಂಪನಿಗಳನ್ನ ಒಳಗೊಂಡಿರೋ ದೊಡ್ಡ ಒಂದು ಪಂಪ್ ಅಂಡ್ ಡಂಪ್ ಸ್ಕೀಮ್ಸ್ ಬಗ್ಗೆ ತನ್ನ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಅದನ್ನ ತುಂಬಾ ತೀವ್ರವಾಗಿ ಮಾಡ್ತಾ ಇದೆ.
ಒಂದು ಇತ್ತೀಚಿನ ಕೇಸ್ ನಾವು ನೋಡಿದಾಗ KPIT ಟೆಕ್ನಾಲಜೀಸ್ ನ ಕೇವಲ ಒಂದೇ ದಿನದ ಟ್ರೇಡಿಂಗ್ ಮತ್ತೆ ಮೆಹರಾಂಗದ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್, ಇದನ್ನ MFAPL ಅಂತ ಹೇಳ್ತೀವಿ, ಇದು ಹೆಚ್ಚು ಪರಿಚಯ ಇಲ್ದಿರೋ ಒಂದು ಫರ್ಮ್ಸ್ ಬಗ್ಗೆ ತಿಳ್ಕೊಳ್ತಿರೋದು. ಮೇಲ್ನೋಟಕ್ಕೆ ಇದೊಂದು ಪ್ರಾಫಿಟ್ ಮೇಕಿಂಗ್ ಇಂಟ್ರಾ ಡೇ ಟ್ರೇಡ್ ತರ ಕಾಣಿಸುತ್ತೆ. ಆದ್ರೆ ಸೆಬಿ ಆರ್ಡರ್ ನ ನೀವು ನೋಡಿದಾಗ ನಿಜವಾಗ್ಲೂ ಅರ್ಥ ಆಗೋದೇನ್ ಗೊತ್ತಾ, MFAPL ನಡೆಸಿದ ಒಂದು ಫ್ರಂಟ್ ರನ್ನಿಂಗ್ ಆಪರೇಷನ್ ಅಂತ ತೋರ್ಸತ್ತೆ. ಒಬ್ಬ ದೊಡ್ಡ ಕ್ಲೈಂಟ್ KPIT ನ ಸೆಲ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೇಗ್ ಗೊತ್ತಾಗ್ತಿತ್ತು, ಮತ್ತೆ ಅವ್ರದನ್ನ ಲಾಭ ಹೇಗ್ ಮಾಡ್ಕೊಳ್ತಿದ್ರು, ಇದರಲ್ಲಿ ಬ್ರೋಕರೇಜ್ ಆನಂದ್ ರಾತಿ ಕೂಡ ಹೇಗೆ ಭಾಗಿಯಾಗಿದ್ರು ಅನ್ನೋದು ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಇದರಿಂದ ಗೊತ್ತಾಗೋದು. ಈ ಕೇಸ್ ಅಲ್ಲಿನ ಲಾಭ ನೀವು ನೋಡಿದಾಗ ಕೇವಲ 19.53 ಲ್ಯಾಕ್ಸ್, ಅಂದ್ರೆ ಹೆಚ್ಚು ಪ್ರಸಿದ್ಧವಾದ ಒಂದು ಹಗರಣಗಳಿಗೆ ಹೋಲಿಸಿದ್ರೆ ತುಂಬಾನೇ ಸಣ್ಣದು. ಆದ್ರೆ ಇಲ್ಲಿ ಬಂದಿರೋ ಒಂದು ಸ್ಕ್ಯಾಮ್ ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆ ಅಲ್ಲ, ಇದೆಲ್ಲವನ್ನೂ ಕೂಡ ಅದರ ಒಂದು ಸ್ಟ್ರಕ್ಚರಲ್ ಇಶ್ಯೂನ ಯಾವ ರೀತಿ ಕ್ರಿಯೇಟ್ ಮಾಡ್ತು ಅಂತ. ಒಂದು ಫರ್ಮ್ ಒಬ್ಬ ದೊಡ್ಡ ಕ್ಲೈಂಟ್ ನ ಆರ್ಡರ್ಗಿಂತ ಮುಂಚೆ ಹೇಗೆ ಟ್ರೇಡ್ಸ್ ನ ಪ್ಲೇಸ್ ಮಾಡ್ತಾನೆ, ಮತ್ತೆ ಬ್ರೋಕರೇಜ್ ನ ನೀವು ನೋಡಿದಾಗ ಅದ್ರ ಇರುವಂತಹ ಒಳಗಡೆ ಇನ್ಫಾರ್ಮೇಶನ್ ನ ಬೇರೆಯವ್ರಿಗೆ ಯಾವ ರೀತಿ ಕಳಿಸ್ತಾನೆ, ಮತ್ತೆ ಇದೆಲ್ಲವೂ ಕೂಡ ಎಕ್ಸ್ಚೇಂಜ್ ಮತ್ತೆ ಸೆಕೆಂಡ್ಸ್ ಒಳಗಡೆ ಯಾವ ರೀತಿ ಪ್ಲೇಔಟ್ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿರೋದು. ಫ್ರಂಟ್ ರನ್ನಿಂಗ್ ಅಂತಂದ್ರೆ ಏನು ನೋಡಿ, ಯಾರೋ ಒಬ್ರು ಇನ್ನೂ ಎಕ್ಸಿಕ್ಯೂಟ್ ಆಗದಿರೋ ಒಬ್ಬ ದೊಡ್ಡ ಕ್ಲೈಂಟ್ ಆರ್ಡರ್ ನ, ಅಂದ್ರೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅಲ್ವಾ, ಅದ್ರ ಆಧಾರದ ಮೇಲೆ ಟ್ರೇಡ್ಸ್ ಮಾಡಿದ್ರೆ ಒಬ್ಬ ದೊಡ್ಡ ಕ್ಲೈಂಟ್ ಬೈ ಮಾಡಲಿದ್ದಾರೆ ಅಂತ ನಿಮಗ್ ಗೊತ್ತಿದ್ರೆ ನೀವು ಮೊದ್ಲು ಏನ್ ಮಾಡ್ತೀರಿ, ಬೈ ಮಾಡ್ತೀರಿ. ಅವರು ಸೆಲ್ ಮಾಡ್ಲಿದ್ದಾರೆ ಅಂತ ಗೊತ್ತಿದ್ರೆ ನೀವು ಮೊದಲು ಅದನ್ನ ಸೆಲ್ ಮಾಡ್ತೀರಿ, ಇಷ್ಟೇ. ಈಗ ಕ್ಲೈಂಟ್ಸ್ ನ ದೊಡ್ಡ ಟ್ರೇಡ್ ನ ನಾವು ನೋಡಿದಾಗ ಪ್ರೈಸ್ ಏನಿರುತ್ತೆ ಅಲ್ವಾ, ಅದನ್ನ ಮೂವ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ನೀವು ಲಾಭ ಮತ್ತೆ ಪ್ರಾಫಿಟ್ ನು ಕೂಡ ಮಾಡ್ಕೊಳ್ತೀರಾ, ಅಥವಾ ಬೇರೆಯವರ ವೆಚ್ಚದಲ್ಲಿ ಅದನ್ನ ನೀವು ಸೆಲ್ ಮಾಡ್ತೀರಾ, ಅಂದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಖಂಡಿತವಾಗ್ಲೂ ಏನಿದು ಇಲ್ಲಿಗಲ್ ಅಲ್ವಾ. KPIT ಕೇಸ್ ನಲ್ಲಿ ಏನಾಯ್ತು, ಜುಲೈ 26, 2017 ನಾವು ನೋಡಿದಾಗ MFAPL KPIT ಟೆಕ್ನಾಲಜೀಸ್ ನ ಶೇರ್ಸ್ ಗಳು ಏನಿತ್ತು ಅಲ್ವಾ, ಅದನ್ನ ಬೈ ಮಾಡ್ಕೊಂಡು ಜೊತೆಗೆ ಸೆಲ್ ಮಾಡಿ 19.53 ಲ್ಯಾಕ್ಸ್ ನ ಇಂಟ್ರಾ ಡೇ ಪ್ರಾಫಿಟ್ ಮಾಡ್ಕೊಂಡಿದ್ದು. ಸೊ ಕೇವಲ 2 ಗಂಟೆ ಒಳಗೆ ಆ ಟ್ರೇಡ್ ನಡೆದಿದ್ದು. ಹೀಗೆ ನೀವು ನೋಡ್ತಾ ಬನ್ನಿ. ಬೆಳಗ್ಗೆ 10 ಗಂಟೆ 10 AM ಗಿಂತ ಮುಂಚೆ ಆನಂದ್ ರಾತಿ ವಾರೋಲ್ ಲಿಮಿಟೆಡ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ ಒಬ್ಬರಿಂದ 100 ಕೋಟಿಯ ಬೈ ಆರ್ಡರ್ ಬಂದಿತ್ತು. 10 ಗಂಟೆಯಿಂದ 10:35 ಇದ್ರ ಹೊತ್ತಿಗೆ ಏನಾಯ್ತು, ಆನಂದ್ ರಾತಿ ವಿಶಾಲ್ ಲಡ್ಡಾ ಮತ್ತೆ IIFL ರಿಷಾದ್ ಲಲ್ಲಾ ಒಂದು ಬಲ್ಕ್ ಡೀಲ್ ನ ಅರೇಂಜ್ ಮಾಡ್ಕೊಂಡ್ರು. ಇನ್ನು ಆನಂದ್ ರಾತಿ ಬೈಯರ್ಸ್ ನ ನಾವು ನೋಡಿದಾಗ KPIT ಶೇರ್ಸ್ ಸೆಲ್ ಮಾಡೋ ಒಂದು ವಾರೋಲ್ ಲಿಮಿಟೆಡ್ ನ ಪ್ಲಾನ್ ಜೊತೆ ಮ್ಯಾಚ್ ಮಾಡ್ಕೊಂಡ್ರು. ಇನ್ನು 10:13 11:10 ಬೆಳಗ್ಗೆ ನಾವು ನೋಡಿದಾಗ MFAPL 5.52 ಲ್ಯಾಕ್ಸ್ KPIT ಶೇರ್ಸ್ ನ 123.73 ಆವರೇಜ್ ಪ್ರೈಸ್ ನಲ್ಲಿ ಸೆಲ್ ಮಾಡ್ತಿತ್ತು. ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, ಸರಿಯಾದ ಸಮಯ ಅಂತಂದ್ರೆ 11:11 ಬೆಳಗ್ಗೆಗೆ MFAPL ಅದೇ ಒಂದು 5.52 ಲ್ಯಾಕ್ಸ್ ಶೇರ್ಸ್ ಅನ್ನ ಮಾರ್ಕೆಟ್ ಪ್ರೈಸ್ ಗಿಂತ ತುಂಬಾನೇ ಕಡಿಮೆ ಇದ್ದ 120.20ಗೆ ಬೈ ಆರ್ಡರ್ ಅನ್ನ ಪ್ಲೇಸ್ ಮಾಡ್ತು. ಇಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ, ಬೆಳಗ್ಗೆ 11 ಗಂಟೆ 24 ನಿಮಿಷ 6 ಸೆಕೆಂಡ್ಸ್ ಒಳಗಡೆ ವಾರೋಲ್ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗೋಯ್ತು. ಕೇವಲ 2 ಸೆಕೆಂಡ್ಸ್ ನಂತರ, ಅಂದ್ರೆ 11 ಗಂಟೆ 24 ನಿಮಿಷ 8 ಸೆಕೆಂಡ್ಸ್ಗೆ MFAPL ನ ಬೈ ಆರ್ಡರ್ ಮ್ಯಾಚ್ ಆಗೋಯ್ತು. ಕೆಲವೇ ನಿಮಿಷಗಳ ಅವಧಿಯಲ್ಲಿ, ಅಂದ್ರೆ MFAPL ಹೆಚ್ಚು ಬೆಲೆಗೆ ಮಾರಾಟ ಮಾಡಿಕೊಂಡು ಕಡಿಮೆ ಬೆಲೆಗೆ ಅದನ್ನ ಪರ್ಚೇಸ್ ಮಾಡಿಕೊಂಡು 19.53 ಲ್ಯಾಕ್ಸ್ ಅನ್ನ ಪ್ರಾಫಿಟ್ ಮಾಡ್ತು. ಈ ತರದ ವ್ಯವಸ್ಥೆಯನ್ನ ನಾವು ನೋಡಿದಾಗ ಮೊದಲನೇ ಬಾರಿಗೆ ಆಮೇಲೆ ದೊಡ್ಡ ಒಂದು ಸೆಲ್ ಆರ್ಡರ್ ಮಾರ್ಕೆಟ್ಸ್ ಏನಿದೆ ಗೊತ್ತಾ, ಅದು ಬಂದ ನಂತರ ಈ ಬೆಲೆಗೆ ವಾಪಸ್ ಕೊಳ್ಳೋದು, ಇದನ್ನ ಸೆಲ್ ಬೈ ಅಂತ ಹೇಳ್ತೀವಿ, SSB ಪ್ಯಾಟರ್ನ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಇನ್ನು ವಾರೋಲ್ ನ ಸೆಲ್ ಆರ್ಡರ್ ನ ನೀವು ನೋಡಿದಾಗ ಇದ್ರ ಬಗ್ಗೆ MFAPL ಮೊದಲೇ ಅಂದ್ರೆ ಇಲ್ಲೀಗಲಿ ತಿಳ್ಕೊಂಡಿತ್ತು ಅಂತ ಸೆಬಿ ಆರೋಪ ಮಾಡಿರೋದು. ಯಾರಿದು MFAPL ನೋಡಿ, ಕಾಗದದ ಮೇಲೆ ಆನ್ ಪೇಪರ್ ನಾವು ನೋಡಿದಾಗ MFAPL ಇಬ್ರು ಕೂಡ ಡೈರೆಕ್ಟರ್ಸ್, ನರೇಶ್ ಚಂದ್ರ ಬೋಹ್ರಾ ಮತ್ತೆ ಅವರ ತಾಯಿ ಶಕುಂತಲಾ ಬೋಹ್ರಾ. ಆದ್ರೆ ಕಂಪನಿ ನಿಜವಾಗ್ಲೂ ಕೂಡ ಸ್ವತಂತ್ರವಾಗಿರ್ಲಿಲ್ಲ, ಟ್ರೂಲಿ ಇಂಡಿಪೆಂಡೆಂಟ್ ಅಂತ ಸೆಬಿ ಕಂಡುಕೊಂಡಿರೋದು. ಅದನ್ನ ಮ್ಯಾನೇಜ್ ಮಾಡ್ತಿರೋರು, ಅಂದ್ರೆ ಆಪರೇಟ್ ಮಾಡ್ತಿರೋರು ಮತ್ತೆ ಅದಕ್ಕೆ ಒಂದು ಫಂಡಿಂಗ್ ಮಾಡ್ತಿರೋರು ಆನಂದ್ ರಾತಿ ಗ್ರೂಪ್ ನ ಎಂಟಿಟೀಸ್, ಹಾಗೆ ಒಂದು ಎಂಪ್ಲಾಯೀಸ್. ಇಲ್ಲಿ ಸೆಬಿ ತಿಳ್ಕೊಂಡಿದ್ದೇನು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನೋಡಿದಾಗ MFAPL ನ ಅಕೌಂಟ್ಸ್ ಗಳಲ್ಲಿದ್ದ ಅಂದ್ರೆ ಎಲ್ಲಾ ಫಂಡ್ಸ್ ಗಳು ಕೂಡ ಆನಂದ್ ರಾತಿ ಗ್ರೂಪ್ ಕಂಪನಿಗಳಿಂದ ಬಂದಿದ್ದು ಅಂತ ಇವ್ರು ತೋರಿಸಿದ್ದು. ಅದರ ಟ್ರೇಡಿಂಗ್ ಅಕೌಂಟ್ಸ್ ಗಳಿಗೆ ಲಿಂಕ್ ಆಗಿದ್ದ ಇಮೇಲ್ ID ಮತ್ತೆ ಫೋನ್ ನಂಬರ್ಸ್ ಎಲ್ಲನೂ ಕೂಡ ಆನಂದ್ ರಾತಿ ನೌಕರರಿಗೆ ಸೇರ್ಕೊಂಡಿತ್ತು. ಬೇಸಿಕಲಿ MFAPL ಅಕೌಂಟ್ಸ್ ನ ನೀವು ನೋಡಿದಾಗ ಆಪರೇಟ್ ಮಾಡ್ತಿದ್ದ ಮತ್ತೆ ಆಥರೈಸ್ ಏನಾಗಿತ್ತು ಗೊತ್ತಾ, ಅದನ್ನೂ ಕೂಡ ಜನನ ನೀವು ನೋಡಿದಾಗ ಎಲ್ಲರೂ ಆನಂದ್ ರಾತಿಯಲ್ಲಿ ಕೆಲಸ ಮಾಡ್ತಿದ್ದವ್ರೆ. ಇನ್ನು MFAPL ನಂತರ 2018ರಲ್ಲಿ ಇನ್ನೊಂದು ಬಂದಿದೆ, ಅಂದ್ರೆ ಆನಂದ್ ರಾತಿ ಗ್ರೂಪ್ ಕಂಪನಿ ಜೊತೆ ಇವರು ಮರ್ಜ್ ಆಗಿದ್ರು ಅಂತ.
ಬೇಸಿಕ್ಲಿ ಇಲ್ಲಿ ಗೊತ್ತಾಗೋದು ಏನ್ ಗೊತ್ತಾ, MFAPL ಒಂದು ಫ್ರಂಟ್ ಎಂಟಿಟಿ ಅಷ್ಟೇ. ಅಂದ್ರೆ ಪ್ರಿವಿಲೇಜ್ಡ್ ಇನ್ಫಾರ್ಮೇಶನ್ ನ ಬಳಸ್ಕೊಂಡು ಅದ್ರ ಆಧಾರದ ಮೇಲೆ ಟ್ರೇಡ್ ನಡ್ಸೋಕೆ ಬಳಸಿದ ಒಂದು ಶೆಲ್, ಅಂದ್ರೆ ಕೇವಲ ಹೆಸರಿಗೆ ಮಾತ್ರ ಇದ್ದಂತ ಕಂಪನಿ. ಇದನ್ನೆಲ್ಲ ತಿಳ್ಕೊಂಡೆ ಸೆಬಿ ತೀರ್ಮಾನಕ್ಕೆ ಬಂದು ಇದ್ರ ಮೇಲೆ ಆರೋಪನ ಮಾಡಿದ್ದು. ಸೆಬಿಗೆ ಇದೆಲ್ಲ ಹೇಗ್ ತಿಳಿದ್ ಬಂತು? ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಈ ಟ್ರೇಡ್ ಹೇಗ್ ಗಮನಕ್ಕೆ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೆಬಿ ಆರ್ಡರ್ ಹೇಳೋದಿಲ್ಲ, ಅಂದ್ರೆ ವಿಸಿಲ್ ಬ್ಲೋವರ್ ಅಂತ ಹೇಳ್ತೀವಿ, ಅವರೊಬ್ಬ ಮಾಹಿತಿದಾರ, ಕ್ಲೈಂಟ್ ದೂರ್ ಕೊಟ್ಟಿರೋದು. ನೋಡಿ, ಈ ಒಂದು ಇಂಟರ್ನಲ್ ಅಲರ್ಟ್ ಯಾವುದೇ ಉಲ್ಲೇಖ ಇರೋದೇ ಇಲ್ಲ. ಆದ್ರೆ ಸೆಬಿ ಟ್ರೇಡ್ ನಡೆದ ಸುಮಾರು 2 ವರ್ಷಗಳ ನಂತರ ಮಾರ್ಚ್ 2019ರಲ್ಲಿ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದು. ಸೊ ಬೇಸಿಕ್ಲಿ ಕ್ಲೈಂಟ್ ಕಂಪ್ಲೇಂಟ್ ಕೊಟ್ಟು ರಂಪರಾಮಾಯಣ ಆದ್ಮೇಲೆ ಇನ್ವೆಸ್ಟಿಗೇಷನ್ ಏನಿದೆ ಆ ಒಂದು ಅಥಾರಿಟಿಯನ್ನ 2020ರಲ್ಲಿ ನೇಮಿಸಲಾಯಿತು. ಒಂದು ಸ್ಟ್ಯಾಂಡರ್ಡ್ ಡೇಟಾ ರಿವ್ಯೂ ಸಮಯದಲ್ಲಿ ನೀವು ನೋಡಿದಾಗ ಈ ಒಂದು ಟ್ರೇಡ್ ಎದ್ದು ಕಂಡಿರ್ಬೋದು. ಹಾಗೇನೆ ಈ ಒಂದು ಟ್ರೇಡ್ ತುಂಬಾನೇ ನಿಖರವಾಗಿ ಟೈಮ್ ಮಾಡ್ಲಾಗ್ತಿತ್ತು ಅಂತಾನೂ ಕೂಡ ಗೊತ್ತಾಗುತ್ತೆ. ಆದ್ರೆ ಅಫಿಷಿಯಲ್ ಇನ್ವೆಸ್ಟಿಗೇಷನ್ ಯಾವ್ದು ಟ್ರಿಗರ್ಡ್ ಮಾಡ್ತು ಅಂತ ನಮ್ಗಿನ್ನೂ ಕೂಡ ಗೊತ್ತಿಲ್ಲ. MFAPL ಈಗ ಒಂದು APWPPL ಅಂದ್ರೆ 40 ಲಕ್ಷ ದಂಡ, ಮತ್ತೆ ಅದರ ಒಂದು ಡೈರೆಕ್ಟರ್ಸ್ ನೀವು ನೋಡಿದಾಗ ನರೇಶ್ ಚಂದ್ರ ಬೋಹರಾಗೆ 5 ಲಕ್ಷ ದಂಡವನ್ನ ಕೊಟ್ಟಿದೆ. ಅಂದ್ರೆ ಒಟ್ಟು 45 ಲಕ್ಷ ದಂಡವನ್ನ ಇವರು ಕಟ್ಟಬೇಕು. ಬೇಸಿಕಲಿ ಸೆಬಿ ಈ ಒಂದು ಇನ್ವೆಸ್ಟಿಗೇಷನ್ ನ ಯಾವ ರೀತಿ ನಡೆಸುತ್ತೆ, ಮುಂದಿನ ದಿನಗಳಲ್ಲಿ ಈ ಸ್ಕ್ಯಾಮ್ ಇನ್ನು ಯಾವ ರೀತಿ ಹೊರ ಬರುತ್ತೆ, ಇವರು ಎಲ್ಲಾ ಡ್ರಾಮಾಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ನಾವು ಲೈಫ್ ಇನ್ಶೂರೆನ್ಸ್ ಕಂಪನಿಗಳ Q4 25 ರಿಸಲ್ಟ್ಸ್ ಬಗ್ಗೆ ನೋಡಿದೀವಿ. ಈಗ ನಮ್ಮ ಹತ್ರ ಹೊಸ ಡೇಟಾ ಇದೆ. ಇದು Q126 ರಿಸಲ್ಟ್ಸ್ ಹೇಗಿರ್ಬೋದು ಅನ್ನೋದ್ರ ಮೇಲೆ ಸ್ವಲ್ಪ ಬೆಳಕನ್ನ ನೋಡ್ಕೊಬರ್ಬೋದು. ಭಾರತದ ಲೈಫ್ ಇನ್ಶೂರೆನ್ಸ್ ನ ನೀವು ನೋಡಿದಾಗ Q126 ನ್ಯೂ ಬಿಸ್ನೆಸ್ ಪ್ರೀಮಿಯಮ್ಸ್ ಅಲ್ಲಿ 4.25% ಏರಿಕೆನ ದಾಖಲಿಸ್ತಾ ಇದೆ. ಇದು ಕಳೆದ ವರ್ಷ ರೆಗ್ಯುಲೇಟರಿ ಚೇಂಜಸ್ ನಂತರ 23%ಗೆ ಜಂಪ್ ಅಂತ ಹೇಳ್ಬೋದು. ಒಂದು ಸ್ಲೋ ಡೌನ್ ಕೂಡ. ಅಂದ್ರೆ ಇನ್ನು LICಯ ಪ್ರೀಮಿಯಮ್ಸ್ ನೀವು ನೋಡಿದಾಗ 3.4% ಬೆಳೆದಿದೆ. ಲೋ ಮಾರ್ಜಿನ್ ಪಾರ್ಟಿಸಿಪೇಟಿಂಗ್ ಈ ಪಾಲಿಸೀಸ್ ಮೇಲೆ ಅತಿಯಾದ ಅವಲಂಬನೆಯಿಂದ ಅದರ ಒಂದು ಮಾರ್ಜಿನ್ ಕಾನ್ಸ್ಟೆಂಟ್ ಮುಂದುವರೆದಿರೋದು. ಇನ್ನು HDFC ಲೈಫ್ ಒಂದು ಪ್ರೈವೇಟ್ ಪ್ಲೇಯರ್ಸ್ ಗಳನ್ನ 14.5% ಗ್ರೋತ್ ನೊಂದಿಗೆ ಲೀಡ್ ಮಾಡ್ಕೊಂಡಿದೆ. ಇನ್ನು SBI ಲೈಫ್ ನ ನೀವು ನೋಡಿದಾಗ ಮಾರ್ಜಿನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದೆ, ಆದ್ರೆ ಕೇವಲ 3.3% ಈ ಒಂದು ಪೋಸ್ಟ್ ಮಾಡ್ಕೊಂಡಿರೋದು. ಬಹುಶಃ ಲೋ ಮಾರ್ಜಿನ್ ಯುಲಿಪ್ಸ್ ಗಳಿಂದ ದೂರ ಸರಿತಿದೆ ಅನ್ನೋದಕ್ಕೆ ಇದೊಂದು ಕಾರಣ. ಇನ್ನು ICICI ಪ್ರುಡೆನ್ಷಿಯಲ್ ನ ನೀವು ನೋಡಿದಾಗ 6.4% ಗ್ರೋತ್ ಮತ್ತೆ ಯುಲಿಪ್ಸ್ ಗಳಿಂದ ಗ್ಯಾರಂಟಿಡ್ ಪ್ರಾಡಕ್ಟ್ಸ್ ಕಡೆಗಿನ ಅವರ ಒಂದು ಪಿವೋಟ್ ನೆಲೆಗೊಳ್ತಿದೆ ಅನ್ನೋದನ್ನ ಸೂಚಿಸುತ್ತೆ. ಆದ್ರೆ ಮಾರ್ಜಿನ್ಸ್ ಮೇಲಿನ ಇದರ ಪರಿಣಾಮ ಬರೋ ಕ್ವಾರ್ಟರ್ಸ್ ಗಳಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಎರಡನೇದು, ಭಾರತದ ಆಟೋ ಸೆಕ್ಟರ್ ಚೈನಾದ ಒಂದು ರೇರ್ ಅರ್ತ್ ಎಕ್ಸ್ಪೋರ್ಟ್ ಕರ್ಬ್ಸ್ ಗಳಿಂದ ಈ ಒಂದು ಹೀಟ್ ಅನ್ನ ಜಾಸ್ತಿ ಮುಂದೆ ಮಾಡ್ಕೊಂಡಿದೆ. ಈ ಒಂದು ಆಕ್ಷನ್ ಬರ್ತಿರೋ ಕಾರಣ ಮ್ಯಾಗ್ನೆಟ್ ಶಿಪ್ಮೆಂಟ್ಸ್ ಗಳು ಕೂಡ ಇನ್ನು ಚೈನೀಸ್ ಪೋರ್ಟ್ಸ್ ಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಮತ್ತೆ ಒಂದು ಇಂಡಿಯನ್ EV ಪ್ಲಾನ್ಸ್ ತುಂಬಾ ಪ್ರೆಷರ್ ಅಲ್ಲಿ ಇರೋದ್ರಿಂದ ಲೋಕಲ್ ಪ್ಲೇಯರ್ಸ್ ಗಳಿಗೆ ಪರಿಹಾರ ಕೊಡೋದಾಗಿ ಪರದಾಡ್ತಿದ್ದಾರೆ. ಅಂದ್ರೆ ಮಹೀಂದ್ರಾ ಅಂಡ್ UNO ಮಿಂಡಾ ಈಗ ಲೋಕಲ್ ರೇರ್ ಅರ್ತ್ ಮ್ಯಾಗ್ನೆಟ್ ಪ್ರೊಡಕ್ಷನ್ ಬಗ್ಗೆ ಎಕ್ಸ್ಪ್ಲೋರಿಂಗ್ ಮಾಡ್ತಿದೆ ಕೂಡ. ಇದು ಸೆಲ್ಫ್ ರಿಲಯನ್ಸ್ ಮತ್ತೆ ಒಂದು ಪ್ರಮುಖ ಹೆಜ್ಜೆ. ಇನ್ನು ಸರ್ಕಾರ ಕೂಡ ಈ ಬದಲಾವಣೆಗೆ ಒತ್ತಾಯಿಸುತ್ತಿದೆ. ಇನ್ಸೆಂಟಿವ್ಸ್ ಕೂಡ ರೆಡಿ ಆಗಿದೆ ಅಂತ ರಿಪೋರ್ಟ್ ಅಲ್ಲಿ ಬಂದಿದೆ. ಈ ಒಂದು ಸ್ಟ್ರಾಟಜಿಕ್ ಸ್ಟಾಕ್ ಪೈಲ್ಸ್ ನೀವು ನೋಡಿದಾಗ ಇದನ್ನ ನಿರ್ಮಿಸೋದು ಹಾಗೆ ಒಂದು IREL ಮೂಲಕ ಡೊಮೆಸ್ಟಿಕ್ ಮೈನಿಂಗ್ ನ ಎಕ್ಸ್ಪ್ಯಾಂಡ್ ಮಾಡೋ ಯೋಜನೆಗಳು ಕೂಡ ಈಗ ಫಾಸ್ಟ್ ಆಗಿ ಬರ್ತಾ ಇದೆ. ಕೊನೆಯ ಟಿಡ್ಬಿಟ್, ಮೇಜರ್ FMCG ಕಂಪನಿಗಳ ರಿಸಲ್ಟ್ಸ್ ಮೂಲಕ ನೀವು ನೋಡಿದಾಗ ಈ ಕ್ಷೇತ್ರಗಳಲ್ಲಿ ಬೆಳವಣಿಗೆ ನಿಧಾನ ಆಗ್ತಿದೆ ಅಂತ ನಾವು ನೋಡಿದ್ದೀವಿ. ಹೊಸ CEO ಈ ಒಂದು ಸಿಚುವೇಶನ್ ಅನ್ನ ಬದಲಾಯಿಸಬಹುದಾ? ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಪ್ರಿಯಾ ನಾಯರ್ ಅವರನ್ನ ತಮ್ಮ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ CEO ಆಗಿ ಕೂಡ ನೇಮಿಸಲಾಗಿದೆ. ಇದು ಆಗಸ್ಟ್ 1 ರಿಂದ ಜಾರಿಗೆ ಬರ್ತಿದೆ. 1995 ರಿಂದ ಕಂಪನಿ ಜೊತೆಗಿರೋ ನಾಯರ್ ಸದ್ಯಕ್ಕೆ ಯೂನಿಲಿವರ್ ನ 13 ಬಿಲಿಯನ್ ಯೂರೋ ಮೌಲ್ಯದ ಬ್ಯೂಟಿ ಅಂಡ್ ವೆಲ್ ಬೀಯಿಂಗ್ ಡಿವಿಷನ್ ನ ಮುನ್ನಡೆಸ್ತಿದ್ದಾರೆ. ಬೇಸಿಕಲಿ ಅವರು ಕಂಪನಿಯಲ್ಲಿ 37 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ರೋಹಿತ್ ಜಾವ ಅವರ ಒಂದು ಜಾಗವನ್ನ ತುಂಬಲಿದ್ದಾರೆ. ಇದು ಇವತ್ತಿನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.